सुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम्। जन्माद्यस्येतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। स वै निवृत्तिधर्मेण वासुदेवानुकम्पया ಭಗವದ್ಭಕ್ತಿಯೋಗೇನ ತಿರೋಧತ್ತೆ ಶನೈರಿಹ ಇತಿ ನಾವು ನೋಡಿದ್ದೀವಿ. ಅಂದರೆ ಸಂಸಾರ ಅದು ಸತ್ಯ, ಸಂಸಾರದಲ್ಲಿ ನಾವು ಪಡುವ ದುಃಖ ಅದು ಕೂಡ ಸತ್ಯವಾದದ್ದು, ಅಂದರೆ ಯಾವುದು ಸುಳ್ಳಲ್ಲ ಅಂತ. ಮತ್ತು ಈ ಸಂಸಾರ ಅದಕ್ಕೆ ಕಾರಣ ಏನು ಹಾಗೆಂದರೆ ಭ್ರಾಂತಿ ಅಂತ ನೋಡಿದ್ದೀವಿ. ಏನು ಭ್ರಾಂತಿ? ನಾನು ಸ್ವತಂತ್ರ, ಇದು ನಾನು, ಇದೆಲ್ಲ ನನ್ನದು, ನಾನು ಮಾಡ್ತಾ ಇದ್ದೇನೆ, ಕರ್ತೃತ್ವ ಭೋಕ್ತೃತ್ವ ಇತ್ಯಾದಿ ವಿಚಾರಗಳು ಏನಿದೆ ಅದರಲ್ಲಿ ಇರುವ ಅಹಂಕಾರ ಮಮಕಾರ ಅದು ಭ್ರಾಂತಿ. ಅದು ಧನ್ಯವಾದ. ಮತ್ತು ಆ ಸಂಸಾರದ ದುಃಖ ನಮಗೆ ಹೋಗಬೇಕು ಅಂದ್ರೆ ಏನ್ ಮಾಡಬೇಕು? ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡಬೇಕು. ಪರಮಾತ್ಮನ ಭಕ್ತಿಯಿಂದ, ಅಂದರೆ ವೇದೋಕ್ತ ಕರ್ಮಗಳನ್ನ ಮಾಡುವುದರಿಂದ ಪರಮಾತ್ಮನಲ್ಲಿ ಭಕ್ತಿ ಬೆಳೀತದೆ. ಆ ಭಕ್ತಿಯಿಂದ ಪರಮಾತ್ಮನಲ್ಲಿ ಅಪರೋಕ್ಷ ಜ್ಞಾನ ಬೆಳೀತದೆ. ಆ ಅಪರೋಕ್ಷ ಜ್ಞಾನದಿಂದ ದೇವರಲ್ಲಿ ವಿಶೇಷವಾದ ಪ್ರಸಾದ ಉಂಟಾಗುತ್ತದೆ. ಆ ಪ್ರಸಾದದಿಂದ ನಾವು ಸಂಸಾರ ದುಃಖವನ್ನ ದಾಟಿ ಮೋಕ್ಷವನ್ನ ಪಡೆಯಬಹುದು ಅಂತ ಅರ್ಥ. ಇದು ಒಟ್ಟು ಕ್ರಮ. ಅದನ್ನ ಮೈತ್ರೇಯರು ಹೇಳಿದ್ದಾರೆ ಹಾಗೆ ಅಂತ. ಇದರಲ್ಲಿ ಆದಮೇಲೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಕೆಲವು ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಬ್ರಹ್ಮನ್ ಕಥಂ ಹಾಗೆಂತ 2ನೇ ಶ್ಲೋಕದಿಂದ ಪ್ರಾರಂಭ ಮಾಡಿ ಈ 12ನೇ ಶ್ಲೋಕ ತನಕ ಒಟ್ಟು ಇದರ ತಾತ್ಪರ್ಯ ಏನು ಅಂತ ನೋಡಿದರೆ, ಇಹ ದೇಹೇ ವಿದ್ಯಮಾನಃ ಪರೋ ದೇವಃ ಕಥಂ ಕರ್ಮಬಂಧೈಃ ನ ಲಿಪ್ಯೇತ. ಈ ಶರೀರದಲ್ಲಿ ಇಬ್ಬರು ಇದ್ದಾರೆ, ಜೀವರು ಇದ್ದಾರೆ, ಪರದೇವನು ಇದ್ದಾನೆ, ಪರಮಾತ್ಮನು ಇದ್ದಾನೆ. ಪರಮಾತ್ಮನಿಗೆ ಯಾಕೆ ಕರ್ಮ ಬಂಧನ ಇಲ್ಲ, ನಮಗೆ ಮಾತ್ರ ಯಾಕೆ ಕರ್ಮದ ಬಂಧನ ಅಂತ ಪ್ರಶ್ನೆ. ಜೀವವತ್ ಯದಿ ಲಿಪ್ಯೇತ ತರ್ಹಿ ದುಃಖಿ ಕಥಂ ನ ಭವೇತ್ ಭವೇದೇವ. ಒಂದು ವೇಳೆ ಪರಮಾತ್ಮನಿಗೂ ಕೂಡ ಕರ್ಮಬಂಧ ಇದೆ ಅಂತ ಆದ ಪಕ್ಷದಲ್ಲಿ ಅವನು ಕೂಡ ದುಃಖಿ ಆಗಬೇಕು. ಯಾಕೆ ದುಃಖ ಇರೋದಿಲ್ಲ ದೇವರಿಗೆ? ದೇವರಿಗೂ ಕೂಡ ದುಃಖ ಇರಲೇಬೇಕು. ಜೀವನಿಗೆ ದುಃಖ ಇದೆ ಅಂತ ಆದ್ಮೇಲೆ ಜೀವನ ಜೊತೆಗೆ ಇರತಕ್ಕ, ಜೀವನ ಅಂತರ್ಯಾಮಿಯಾಗಿ ಇರತಕ್ಕ ಪರಮಾತ್ಮನಿಗೂ ದುಃಖ ಆಗಬೇಕಲ್ಲವೇ?
ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಆ ಉದಾಹರಣೆ ಕೊಟ್ಟರು ಅವರು. ಒಂದು ಮನೆ ಸುಟ್ಟೋಗ್ತಾ ಇದೆ ಅಂದ್ರೆ ಮನೆಯಲ್ಲಿ ಒಬ್ಬರಿಗೆ ಮಾತ್ರ, ಮನೆಯಲ್ಲಿರುವ ಒಂದು ವಸ್ತು ಮಾತ್ರ ಸುಟ್ಟೋಗ್ತದೆ, ಒಂದು ವಸ್ತು ಸುಟ್ಟೋಗೋದಿಲ್ಲ ಅಂತ ಹೇಳಿಕ್ಕೆ ಆಗ್ತದ? ಮನೆಯಲ್ಲಿ ಯಾವ್ಯಾವ ವಸ್ತು ಇದೆಯೋ ಎಲ್ಲವೂ ಸುಟ್ಟೋಗ್ತದೆ. ಅದೇ ತರ ಈ ದೇಹದಲ್ಲಿ ಇರುವ ಇಬ್ರು ಇದ್ದಾರೆ, ಜೀವ ಮತ್ತು ಪರಮಾತ್ಮ. ಜೀವನಿಗೆ ದುಃಖಾದಿಗಳು ಇದೆ, ಪರಮಾತ್ಮನಿಗೆ ದುಃಖಾದಿಗಳು ಇಲ್ಲ. ಹಾಗೆ ಅಂದ್ರೆ ಅದು ಹೇಗೆ ಅಂದ್ರೆ ದುಃಖಕ್ಕೆ ಏನು ಕಾರಣ? ಕರ್ಮಬಂಧ ಅಂತ ಮತ್ತೆ ಹೇಳಬೇಕು. ಕರ್ಮಬಂಧ ಜೀವನಿಗೆ ಇದೆ, ಕರ್ಮಬಂಧ ದೇವರಿಗೆ ಇಲ್ಲ. ಇದು ಯಾಕೆ ಹಾಗೆ ಅಂತ. ಯದಿ ದುಃಖಿ ಸ್ಯಾ ತರ್ಹಿ ಕುತಃ ಈಶ್ವರ ನ ಕುತೋಪಿ. ಒಂದು ವೇಳೆ ಪರಮಾತ್ಮನು ಕೂಡ ದುಃಖ ಇದೆ ಅಂತ ಆದ್ಮೇಲೆ ಅವನ ಹೆಂಗೆ ಈಶ್ವರನಾಗ್ತಾನೆ? ಅವನು ನಮ್ಮಂತೆ ಸಾಮಾನ್ಯನೇ ಆಗ್ತಾನೆ, ಅವನು ಈಶ್ವರ ಆಗೋದಿಲ್ಲ. ನೋಡಿ, ಕರ್ಮಬಂಧ ಇಲ್ಲ, ಕರ್ಮಬಂಧ ಇದ್ರೆ ಅವನು ಕೂಡ ದುಃಖವುಳ್ಳವನಾಗಬೇಕು. ಅವನು ದುಃಖವುಳ್ಳವ ಅಂತ ಆದರೆ ಅವನ ಹೆಂಗ ದೇವರಾಗ್ತಾನೆ? ಅವನು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದು ಒಟ್ಟು ವಿಚಾರ. ಭವತಿ ಚ ಈಶ್ವರ. ಆದರೂ ಕೂಡ ವೇದಾದಿಗಳು ಹೇಳುವಂತೆ ಈಶ್ವರ ಅಂತ ಒಬ್ಬ ಇದ್ದಾನೆ, ಈಶ್ವರ ಅಂತ ಒಬ್ಬ ಇದ್ದಾನೆ. ಅತಃ ದುಃಖ ಅಯೋಗಾತ್ ನ ಕರ್ಮಬಂಧನಂ ತಸ್ಯ ಇತ್ಯೇವ ವಕ್ತವ್ಯಂ. ಅವನು ಈಶ್ವರನಾಗಿದ್ದಾನೆ, ಅದರಿಂದಲೇ ಅವನಿಗೇನಿಲ್ಲ? ದುಃಖಾದಿಗಳು ಇಲ್ಲ. ಅವನಿಗೆ ದುಃಖಾದಿಗಳು ಇಲ್ಲ ಅಂದ್ರೆ ಅವನಿಗೆ ಕರ್ಮಬಂಧನವೂ ಇಲ್ಲ ಅಂತ ರಿವರ್ಸ್ ಕ್ರಮದಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅನೇನ ಭಗವಾನ್ ಏಕ ಏವ ಏಷಃ ಇತ್ಯಾದಿಕಂ ಉಕ್ತ ತಾತ್ಪರ್ಯಂ. ಅದರಿಂದ ಪರಮಾತ್ಮ ಒಬ್ಬನೇ ಈ ರೀತಿಯಾಗಿ ಇದ್ದಾನೆ ಹಾಗೆ. ಸಾಯಂ ಭಗವತ ಮಾಯಾ ಇತ್ಯಸ್ಯ ಅರ್ಥಮಃ ಮಹಿಮಾ. ಅಲ್ಲ, ಈಶ್ವರ ಅಂತ ನಾವು ಅವನನ್ನು ಕೊಂಡಾಡಬೇಕು ಅಂದ್ರೆ ಜೀವನಲ್ಲಿ ಇಲ್ಲದೇ ಇರುವ ಒಂದು ವಿಶಿಷ್ಟತೆ, ಒಂದು ಸ್ಪೆಷಾಲಿಟಿ ಅವನಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರ ಅವನನ್ನು ಈಶ್ವರ ಅಂತ ಹೇಳ್ಬೋದು. ಜೀವನ ತರನೇ ದೇವರು ಅಂತ ಆಗಿಬಿಟ್ರೆ ಅವನಿಗೂ ಕೂಡ ಕರ್ಮಬಂಧ ಇದೆ, ದುಃಖ ಇದೆ, ಅವನ ಹೆಂಗೆ ಈಶ್ವರನಾಗ್ತಾನೆ? ಅವನ ಹೆಂಗೆ ದೇವರಾಗ್ತಾನೆ? ದೇವರಾಗೋದಿಲ್ಲ. ಆದ್ರೆ ದೇವರು ಅಂತ ಇದ್ದಾನೆ, ವೇದಾದಿಗಳು ಹೇಳ್ತಾ ಇದೆ, ಅದರಿಂದ ಅವನಿಗೆ ದುಃಖಾದಿಗಳು ಇಲ್ಲ, ಕರ್ಮಬಂಧನವೂ ಇಲ್ಲ, ಹೀಗೆ ಅಂತ ನಾವು ತಿಳ್ಕೋಬಹುದು. ಆದ್ರೆ ಅದಕ್ಕಾದ್ರೆ ಏನ್ ಕಾರಣ? ದೇವರು ಈಶ್ವರನಾಗಿ ಇರಲಿಕ್ಕೆ ಏನ್ ಕಾರಣ? ಹಾಗೆ ಅಂದ್ರೆ ಅವನಲ್ಲಿ ಒಂದು ವಿಶೇಷ ಮಹಿಮೆ ಇದೆ ಅಂತ ಹೇಳ್ತಾರೆ. ಜೀವನಿಗೆ ಆ ಮಹಿಮೆ ಇಲ್ಲ, ಅದರಿಂದ ಜೀವ ಏನಲ್ಲ, ಈಶ್ವರ ಅಲ್ಲ. ಈಶ್ವರನಲ್ಲಿ ಆ ಒಂದು ಮಹಿಮೆ ಇದೆ, ಗುಣಪೂರ್ಣನಾಗಿರೋದು, ದೋಷ ದೂರನಾಗಿರೋದು, ಆ ಒಂದು ಮಹಿಮೆ ದೇವರಲ್ಲಿ ಇದೆ. ಅದರಿಂದ ಅವನು ಈಶ್ವರ. ಜೀವನಿಗೆ ಅದಿಲ್ಲ, ಅದರಿಂದ ಇವನು ಜೀವ. ಹಾಗೆ ನನು ಏವಂ ಈಶ್ವರಃ ನ ಕರ್ಮಬಂಧವಾನ್ ಮಹಿಮಾತಿಶಯವತ್ವಾತ್ ಇತ್ಯಾದ್ ಉಪಾಧ್ಯ ಭಾವೇನ ಅನುಮೇಯಂ ತತ್ರ ಅಪ್ರಯೋಜಕತ್ವಂ ಇತಿ ಆಶಂಕಾಯಾಂ ವಿಪಕ್ಷಬಾಧಕ ತರ್ಕಂ ಸೂಚಯನ್ ಸಸ್ಯ ವಿಪರ್ಯಯ ಪರ್ಯವಸಾನಂ ದರ್ಶಯತಿ ಯದ್ ದುಃಖಿ ಸಹ ಪರಮಾತ್ಮ. ಆ ಪರಮಾತ್ಮನು ಯಾವ ಕಾರಣದಿಂದ ದುಃಖ ಇಲ್ಲ, ಅವನು ಈಶಾನಃ, ಎಲ್ಲರನ್ನು ಪ್ರೇರಣೆ ಮಾಡ್ತಾನೆ. ಶ್ರುತ್ಯಾದಿ ಸಿದ್ಧ. ಇದು ವೇದಾದಿಗಳಲ್ಲಿ ಪ್ರಸಿದ್ಧ ಇದೆ. ಇದೇನೋ ನಾವು ಕಲ್ಪನೆ ಮಾಡಿ ಊಹೆ ಮಾಡಿ ಹೇಳುವ ವಿಚಾರ ಅಲ್ಲ. ವೇದಾದಿಗಳಲ್ಲಿ ಇದು ಪ್ರಸಿದ್ಧ ಇದೆ. ತಸ್ಮಾನ್ ನ ಬದ್ಧತೆ ಇತ್ಯನ್ವಯ. ಅದರಿಂದ ದೇವರಿಗೆ ಬಂಧನ ಇಲ್ಲ, ಸಂಸಾರದ ಬಂಧನ ಇಲ್ಲ, ಕರ್ಮ ಬಂಧನ ಇಲ್ಲ, ದುಃಖ ಇಲ್ಲ. ಹಾಗೆ ಅವನಲ್ಲಿ ವಿಶೇಷ ಶಕ್ತಿ ಇದೆ, ಅದರಿಂದ ಅವನು ಈಶ್ವರನಾಗಿದ್ದಾನೆ, ಅದರಿಂದಲೇ ಅವನಿಗೆ ಕರ್ಮ ಬಂಧನ ಇಲ್ಲ, ದುಃಖಾದಿಗಳು ಇಲ್ಲ ಅಂತ ಒಟ್ಟು ಇಷ್ಟು ಹೇಳಿದಂಗೆ ಆಯ್ತು. ಅನೇನ ಈಶ್ವರ ಬಂಧವಾನ್ ಸ್ಯಾತ್. ಒಂದು ವೇಳೆ ಈಶ್ವರನಿಗೆ ಬಂಧನ ಇದೆ ಅಂತ ಆದರೆ ಅವನು ದುಃಖ ಆಗಿರಬೇಕು, ಅವನು ಎಲ್ಲರಿಗೂ ಒಡೆಯ ಅಂತ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಹಾಗಿಲ್ಲ ನೋಡಿ, ವಾಸ್ತವಿಕ ಸ್ಥಿತಿ ಹಾಗಿಲ್ಲ. ಅವನು ಈಶನಾಗಿದ್ದಾನೆ. ಯಾವ ಕಾರಣದಿಂದ ಅವನು ಈಶನಾಗಿದ್ದಾನೆ? ಅದರಿಂದಲೇ ಅವನು ದುಃಖ ಇಲ್ಲದವ ಆಗಿದ್ದಾನೆ, ಅದರಿಂದ ಬಂಧನವೂ ಕೂಡ ಇಲ್ಲದಂತೆ ಆಗಿದ್ದಾನೆ ಅಂತ ಈ ರೀತಿಯಾಗಿ ನಾವು ತಿಳ್ಕೋಬೇಕು.
ನನು ಯದಿ ದೇಹಸ್ಯ ಅಪಿ ಈಶ್ವರಸ್ಯ ಬಂಧಾಭಾವೇ, ದೇಹದಲ್ಲಿ ಇದ್ದಾನೆ, ನಮ್ಮ ಶರೀರದಲ್ಲೇ ಇದ್ದಾನೆ ದೇವರು, ಹಾಗಿದ್ರೂ ಕೂಡ ದೇವರಿಗೆ ಬಂಧನ ಇಲ್ಲ, ಅದು ಅವನ ಮಹಿಮೆ ಹಾಗೆ ಅಂತ ಹೇಳುವುದಾದರೆ, ಸಾಯಿಯಂ ಭಗವತೋ ಮಾಯಾ ಇತಿ ಮಾಯಾಯಾಹ ತತ್ ಪ್ರಯೋಜಕತ್ವ ಮೂಲೆ ಕಥಮುಕ್ತಂ ಇತ್ಯತಃ ಮಾಯೇತಿ. ಅದನ್ನೇ ಮಾಯಾ ಅಂತ ಕರೀತಾರೆ, ಪರಮಾತ್ಮನ ಮಾಯೆ. ಆ ಮಾಯೆಯನ್ನೇ ಮಹಿಮಾ ಅಂತ ಕರೀತಾರೆ ಅಂತ ಒಟ್ಟು ತಾತ್ಪರ್ಯದಲ್ಲಿ ಇಷ್ಟು ಹೇಳಿದ್ದಾರೆ. ನಾನು ಯದಿ ಮಾಯಾ ಶಬ್ದ ಮಹಿಮಾರ್ಥಃ, ಇಲ್ಲಿ ಏನಂತ ಅರ್ಥ ಮಾಡಿದ್ರು, ಮಾಯಾ ಅಂದ್ರೆ ದೇವರ ಮಹಿಮಾ ಅಂತ ಅರ್ಥ ಮಾಡಿದ್ರು. ಮಾಯಾಮಯ ಭಗವಾನ್ ಇತಿ ಶ್ರೌತ ಪ್ರಯೋಗೇನ ತಸ್ಯ ಮಿಥ್ಯಾತ್ವಂ ಉಚ್ಯಮಾನಂ ಅನುಪಪನ್ನಂ ಸ್ಯಾತ್. ಆದರೆ ಬೇರೆ ಕಡೆ ಏನು ಹೇಳಿದ್ದಾರೆ, ದೇವರು ಏನು ಮಾಯಾಮಯ ಹಾಗೆ ಅಂತ ಹೇಳಿದ್ದಾರೆ. ದೇವರು ಮಾಯಾಮಯ. ಅಲ್ಲಿ ಮಾಯಾ ಅಂದ್ರೆ ಏನು ಅರ್ಥ ಮಾಡ್ತಾರೆ ಬೇರೆಯವರು, ಮಿಥ್ಯಾ ಅಂತ. ದೇವರು ಕೂಡ ಸುಳ್ಳಾದವ ಅಂತ ಹೇಳ್ತಾರೆ. ದೇವರಿಗೂ ಕೂಡ ಸುಳ್ಳುತನ ಇದೆ. ಮಿಥ್ಯಾತ್ವಂ ಉಚ್ಯಮಾನಂ ಅನುಪಪನ್ನಂ. ಅದರಿಂದ ನೀವು ಮಾಯಾ ಶಬ್ದಕ್ಕೆ ಮಹಿಮಾ ಅಂತ ಹೇಳಿಬಿಟ್ಟು ಅರ್ಥ ಮಾಡಿಬಿಟ್ರೆ, ಬೇರೆ ಕಡೆ ಮಾಯಾಮಯ ಭಗವಾನ್ ಅಂತ ಹೇಳಿದ್ದಾರೆ, ಅಲ್ಲಿ ಕೂಡ ಅಲ್ಲಿ ಮಿಥ್ಯಾ ಅಂತ ನಾವು ಅರ್ಥ ಮಾಡಿದ್ದೀವಿ, ಅದು ಕೊಡೋದಿಲ್ಲ ಹಾಗೆ ಅಂತ. ಯಾಕೆ ಮಾಯಾ ಒಂದು ಕಡೆ ಒಂದು ಅರ್ಥ ಹೇಳಿದರೆ ಬೇರೆ ಕಡೆ ಅದನ್ನ ಇಟ್ಕೋಬೇಕಲ್ವಾ. ಇಲ್ಲಿ ಮಾಯಾ ಅಂದ್ರೆ ಮಹಿಮಾ ಅಂತ ಹೇಳಿ, ಅಲ್ಲಿ ಮಾಯಾ ಅಂದ್ರೆ ಮಿಥ್ಯಾ ಸುಳ್ಳು ಅಂತ ಹೇಳಿ ದೇವರು ಸುಳ್ಳು ಅಂತ ಹೇಳ್ತಾರೆ. ಒಟ್ಟು ಅದು ದೇವರು ಸುಳ್ಳು ಅಂತ ಹೇಳಿಕ್ ಬರೋದಿಲ್ಲ. ಮಾಯಾ ಶಬ್ದಕ್ಕೆ ಮಹಿಮಾ ಅಂತ ನೀವು ಇಲ್ಲಿ ಅರ್ಥ ಮಾಡಿದರೆ, ಬೇರೆ ಕಡೆ ಮಾಯಾ ಅಂದ್ರೆ ಸುಳ್ಳು ಅಂತ ನಾವು ಹೇಳ್ತಾ ಇದ್ದೀವಿ, ಅದು ಹೆಂಗೆ ಹೇಳಿಕ್ ಬರ್ತದೆ ಹಾಗೆ ಅಂತ ಪ್ರಶ್ನೆ, ಆ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಇತಿ ಆಶಂಕಾಯಾಂ ಭಗವತಿ ಮಾಯಾಮಯ ಶಬ್ದವಾಚ್ಯತ್ವಂ ಅನ್ಯಥಾ ಉಪಪಾದಯತೆ ಪ್ರಧಾನಂ ಇತಿ. ಮಾಯಾ ಅಂದ್ರೆ ಏನರ್ಥ, ಪ್ರಾಧಾನ್ಯ ಅಂದ್ರೆ ಅವನು ಸರ್ವೋತ್ತಮನಾಗಿದ್ದಾನೆ ಅಂತ ಅರ್ಥ. ಯತಃ ಪ್ರಧಾನಂ ವಸ್ತುಮಯಂ ಇತ್ಯಾಹುಹು. ಪ್ರಧಾನ ವಸ್ತುಮಯ, ಪ್ರಾಧಾನ್ಯ ನಿಮಿತ್ತಾನ್ಮಯತೆಯ ನಿಮಿತ್ತಾತ್ ಮಯಶಬ್ದವಾಚ್ಯತಾ ಭವೇತ್. ಅದರಿಂದಲೇ ಮಯತಾ ಶಬ್ದ, ಮಯತಾ ನಿಮಿತ್ತಾನ್ಮಯತಾ ಹಾಗೆಂತ ಮಯ ಶಬ್ದ ಬಂದಿದೆ. ಮಯ ಶಬ್ದ ಪ್ರಧಾನ ಎಂಬ ಅರ್ಥದಲ್ಲೇ ಬಂದಿದೆ. ಯತಃ ಏವಂ ಮಾಯಾಮಯ ಶಬ್ದಯೋ ಅರ್ಥಃ ಅತಃ ಮಾಯಾಮಯಂ ಪ್ರಧಾನ ಮಹಿಮಾನಂ ಭಗವಂತಂ. ಅಲ್ಲೂ ಕೂಡ ನಾವು ಹೀಗೆ ಅರ್ಥ ಮಾಡಬೇಕು. ಪ್ರಧಾನ ಮಹಿಮೆ, ಶ್ರೇಷ್ಠವಾದ, ನಮ್ಮಲ್ಲಿ ಇಲ್ಲದೇ ಇರುವ ಒಂದು ಶ್ರೇಷ್ಠ ಮಹಿಮೆ ದೇವರಲ್ಲಿದೆ, ಅದರಿಂದ ಅವನನ್ನ ಮಾಯಾಮಯ ಅಂತ ಕರೀತಾರೆ ಹಾಗೆ ಅಂತನೂ ನಾವು ಅಲ್ಲಿ ಅರ್ಥ ಮಾಡಬೇಕು. ಅವಿದ್ಯಾಕಲ್ಪಿತತ್ವಂ ಅರ್ಥಃ ನ ಇತಿ ಸೂಚಯಿತಂ ಅನಾಮಯ ಇತ್ಯುಕ್ತಂ. ಅವಿದ್ಯಾದಿ ದೋಷ ಅಸ್ಪೃಷ್ಟಂ ಇತ್ಯರ್ಥ. ಆ ದೇವರಿಗೆ ಎಂದಿಗೂ ಅವಿದ್ಯಾದಿ ದೋಷಗಳ ಸ್ಪರ್ಶ ಇಲ್ಲ ಹಾಗೆ. ಭಗವಾನ್ ಪರಮಾತ್ಮನು ಪ್ರಾಕೃತ ದೇಹಬದ್ಧ ನ ಭವತಿ. ಅವನಿಗೆ ಪ್ರಾಕೃತ ಶರೀರ ಇಲ್ಲ. ಈ ವಿಚಾರದಲ್ಲಿ ಬೇರೆ ಒಂದು ಕಾರಣವನ್ನು ಕೂಡ ಕೊಡ್ತಾ ಇದ್ದಾರೆ ಸ್ಮೃತಿಯಿಂದ, ಅಲುಪ್ತ ಹಾಗೆ ಅಂತ. ಸರ್ವದಾ ಬಂಧ ವಿರೋಧಿ ಸ್ವಸಾಕ್ಷಾತ್ಕಾರವತ್ವಾದಿತ್ಯರ್ಥ. ದೇವರಿಗೆ ಪ್ರಾಕೃತ ಶರೀರ ಇಲ್ಲ. ಯಾಕೆ? ತನ್ನ ಸಾಕ್ಷಾತ್ಕಾರ ದೇವರಿಗೆ ಸದಾ ಇರುತ್ತದೆ ಹಾಗೆ ಅಂತ. ಪ್ರಾಕೃತ ದೇಹವಾನ್ ಅಂದ್ರೆ ಪ್ರಕೃತಿ ನಿಮಿತ್ತ ದೇಹಬದ್ಧ ನ ಭವತಿ ಇತ್ಯರ್ಥ. ಅನೇನ ಅವಿಲುಪ್ತ ಅವಬೋಧ ಆತ್ಮ ಇತ್ಯೇತತ್ ಉಕ್ತಾರ್ಥಂ. ಅದರಿಂದ ದೇವರಿಗೆ ತನ್ನ ಜ್ಞಾನ ಸದಾ ಇದೆ, ಅದರಿಂದ ದೇವರಿಗೆ ಏನಿಲ್ಲ, ಪ್ರಾಕೃತ ಶರೀರ ಇಲ್ಲ. ಯಾರಿಗೆ ಪರಮಾತ್ಮನ ಜ್ಞಾನ ಸದಾ ಇರುತ್ತದೋ ಅವರಿಗೆ ಪ್ರಾಕೃತ ಶರೀರ ಇರೋದಿಲ್ಲ ಅಂತ ಒಟ್ಟು ವಿಚಾರ ಇದೆ. ದೇವರಿಗೆ ಯಾಕೆ ಪ್ರಾಕೃತ ಶರೀರ ಇಲ್ಲ? ಏನು ಉತ್ತರ ಕೊಡ್ಬೇಕು ಇದಕ್ಕೆ? ದೇವರ ಮಹಿಮೆ. ಏನು ಮಹಿಮೆ? ದೇವರು ತನ್ನನ್ನು ಸದಾ ತಿಳ್ಕೊಂಡಿದ್ದಾನೆ ಅಂತ ಅರ್ಥ.
ಮತ್ತೆ ನಾವು ನಮ್ಮನ್ನ ತಿಳ್ಕೊಂಡಿದ್ರೆ ನಮಗಿಲ್ಲವಾ ಅಂತ ಕೇಳಬಾರ್ದು. ನಮ್ಮಲ್ಲಿ ಮಹಿಮೆ ಇಲ್ಲ, ದೇವರಲ್ಲಿ ಇರುವಷ್ಟು ಮಹಿಮೆ ನಮ್ಮಲ್ಲಿ ಇಲ್ಲ. ಅದರಿಂದ ನಮ್ಮನ್ನ ತಿಳ್ಕೊಳ್ಳೋದು ಬಿಡೋದು ಅದು ಉಪಯೋಗ ಇಲ್ಲ. ಮತ್ತೆ ಯಾರನ್ನ ತಿಳ್ಕೋಬೇಕು? ದೇವರನ್ನ ನಾವು ಚೆನ್ನಾಗಿ ತಿಳ್ಕೊಂಡ್ರೆ ನಮಗೂ ಕೂಡ ಪ್ರಾಕೃತ ಶರೀರ ಇರೋದಿಲ್ಲ. ದೇವರು ತನ್ನನ್ನು ತಿಳಿದಿದ್ರಿಂದ ಅವನಿಗೆ ಪ್ರಾಕೃತ ಶರೀರ ಇಲ್ಲ. ನಾವು ಕೂಡ ದೇವರನ್ನ ಸರಿಯಾಗಿ ತಿಳ್ಕೊಂಡ್ರೆ ನಮಗೂ ಕೂಡ ಪ್ರಾಕೃತ ಶರೀರ ಬರೋದಿಲ್ಲ. ಅದರಿಂದ ಪ್ರಾಕೃತ ಶರೀರ ಬರೋದು ಹೋಗೋದು ಯಾವುದನ್ನ ಡಿಪೆಂಡ್ ಮಾಡಿ? ದೇವರ ಜ್ಞಾನ ಇದೆಯೋ ಇಲ್ಲವೋ ಅದನ್ನ ಇಟ್ಟುಕೊಂಡು. ದೇವರ ಜ್ಞಾನ ಇದ್ರೆ ಸರಿಯಾಗಿ ಪ್ರಾಕೃತ ಶರೀರ ಇರೋದಿಲ್ಲ. ದೇವರ ಜ್ಞಾನ ಇಲ್ಲ, ಮೈ ಮರೆತು ಬರೀ ವಿಷಯದಲ್ಲೇ ಮುಳುಗಿದ್ದೀವಿ, ಹಾಗೆಂದ್ರೆ ಪ್ರಾಕೃತ ಶರೀರ ಬರುತ್ತದೆ. ಹಾಗೆ ನೋಡಿ, ಎಷ್ಟು ಸುಂದರವಾದ ಒಂದು ವಿಚಾರ ಇದು. ಇದನ್ನ ವೇದವ್ಯಾಸರು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ. ಅಲುಪ್ತ ಬೋಧ ರೂಪತ್ವಾತ್. ಅವನ ರೂಪ, ಅವನ ಜ್ಞಾನ ಅದು ಲುಪ್ತ ಆಗೋದಿಲ್ಲ. ಲುಪ್ತ ಅಂದ್ರೆ ಏನು? ಮರೆಯಾಗೋದು ಅಂತ ಅರ್ಥ. ದೇವರು ತನ್ನನ್ನು ಸದಾ ತಿಳಿದಿದ್ದಾನೆ. ತನ್ನ ಬಗ್ಗೆ ಸರಿಯಾಗಿ ಚೆನ್ನಾಗಿ ಪೂರ್ಣವಾಗಿ ತಿಳ್ಕೊಂಡವ ಅವನೊಬ್ಬನೇ. ಅದರಿಂದ ದೇವರಿಗೆ ಏನಿಲ್ಲ, ಪ್ರಾಕೃತ ಶರೀರ ಇಲ್ಲ. ಹಾಗೆ ನನು ನಿರ್ಗುಣಸ್ಯ ಗುಣಾಃ ಅವಿಕಾರಿಣಃ ಕ್ರಿಯಾಶ್ಚ ಭ್ರಾಂತಿಕಲ್ಪಿತಾ ಏವ ಇತಿ ಕುತಃ ನ ಸಮಾಧೀಯತೆ ಇತ್ಯತಃ ನ ಚ ಇತಿ. ಈ ರೀತಿಯಾಗಿ ನೀವು ಯಾಕೆ ವ್ಯಾಖ್ಯಾನ ಮಾಡ್ತೀರಿ? ಈ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ಬೇಡ. ಈ ಮಾಯಾವಾದಿಗಳು ಮಾಡ್ತಾರೆ ನೋಡಿ, ಆ ಥರ ಸ್ವಲ್ಪ ಮಾಡೋಣ ಹಾಗೆ ಅಂತ ಮಾಡಿ ನೋಡಿದರೆ ಏನು ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಚೆನ್ನಾಗಿದೆ ನೋಡಿ ವ್ಯಾಖ್ಯಾನ. ಆ ಬ್ರಹ್ಮಾಂಡ ಪುರಾಣದ ವಾಕ್ಯ ತುಂಬಾ ಚೆನ್ನಾಗಿದೆ. ನ ಸೃಷ್ಟ್ಯಾದಿಕಂ ಭ್ರಾಂತಿ ಭ್ರಾಂತಿವಾದ ಹಿ ದಾನವಾಹ ಅಂತ ಬರೀತಾರೆ. ದೇವರ ಗುಣ ಆಗಲಿ ದೇವರ ಕರ್ಮ ಆಗಲಿ ಅದೆಲ್ಲವೂ ಕೂಡ ಭ್ರಾಂತಿ ಕಲ್ಪಿತ ಅಂತ ಯಾಕೆ ಹೇಳಬಾರದು? ಹಾಗೆಂದ್ರೆ ಹಂಗೆ ಹೇಳಿಕ್ ಬರೋದಿಲ್ಲ. ಯಾಕೆ? ಭ್ರಾಂತಿ ಕಲ್ಪಿತಂ ಹಿ ಯಸ್ಮಾತ್ ದಾನವಾಹ ಏವ. ಎಲ್ಲವೂ ಭ್ರಾಂತಿ, ದೇವರ ಕರ್ಮ ಭ್ರಾಂತಿ, ದೇವರ ಗುಣಗಳು ಭ್ರಾಂತಿ ಅಂತ ಹೇಳುವವರು ಯಾರು? ದಾನವರು ಅಂತಾರೆ ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸರು. ದೇವರ ಗುಣಗಳು ಭ್ರಾಂತಿ, ದೇವರ ಕರ್ಮಗಳು ಭ್ರಾಂತಿ ಅಂತ ಹೇಳುವವರು ಭ್ರಾಂತಿವಾದಗಳು ಅಂತ ಕರೀತಾರೆ. ಭ್ರಾಂತಿವಾದಾಹ, ಎಲ್ಲವೂ ಭ್ರಾಂತಿ ಅಂತ ಹೇಳುವವರು, ಎಲ್ಲವೂ ತಪ್ಪಾದ ತಿಳುವಳಿಕೆ ಹಾಗೆ ಅಂತ ಹೇಳುವವರು ಯಾರು? ದಾನವರು. ಹಾಗೆ ಅಂದ್ರೆ ದೈತ್ಯರು ಅಂತ, ಆಸುರಿ ಸ್ವಭಾವದವರು ಅಂತ ಒಟ್ಟು. ತಾಮಸ ಯೋಗ್ಯರು, ತಮೋಯೋಗ್ಯರು ಅಂತ ಅರ್ಥ. ಇದನ್ನ ವೇದವ್ಯಾಸರೇ ಹೇಳ್ತಾ ಇದ್ದಾರೆ ನೋಡಿ. ಸೃಷ್ಟ್ಯಾದಿಕಂ ಭ್ರಾಂತಿ, ಈ ಸೃಷ್ಟಿ ಮುಂತಾದ ಎಲ್ಲವೂ ಕೂಡ ಭ್ರಾಂತಿ ಅಂತ ಹೇಳುವವರು ಯಾರು? ಭ್ರಾಂತಿವಾದಾಹಿ ದಾನವಾಹ, ಅವರು ತಮೋಯೋಗ್ಯರು ಅಂತ ಹೇಳ್ತಾರೆ. ಅತಃ ಭ್ರಾಂತ್ಯಾದಿ ಸಂಬಂಧ ನಾ ಅಸ್ಯ ಕ್ವಚನ ಯುಜ್ಯತೆ. ಅದರಿಂದ ದೇವರ ಗುಣಗಳು ಕ್ರಿಯೆಗಳು ಭ್ರಾಂತಿ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ದೇವರಿಗೆ ಜಗತಃ ಸಂಬಂಧ ವಿಷಯೀಭಾವರೂಪ ಕ್ವಚ ನ ಅಂದರೆ ಕಸ್ಮಿನ್ನಪಿ ಕಾಲೇ ನ ಯುಜ್ಯತೆ ಸತ್ಯತ್ವ ಶ್ರುತಿ ವಿರೋಧಾತ್ ಇತಿ ಹಿ ಶಬ್ದಾರ್ಥ. ಪರಮಾತ್ಮನ ಗುಣಗಳು ಪರಮಾತ್ಮನ ಕ್ರಿಯೆಗಳು ಯಾವುದೂ ಕೂಡ ಭ್ರಾಂತಿ ಅಲ್ಲ. ಇದು ಎಲ್ಲ ಕಾಲದಲ್ಲೂ ದೇವರ ಜೊತೆಗೆ ಇರತಕ್ಕದ್ದು, ನಿತ್ಯವಾದದ್ದು ಅಂತ ಅರ್ಥ. ಅದರಿಂದ ಇಲ್ಲ ಅಂತ ಯಾವ ಕಾಲದಲ್ಲೂ ಇಲ್ಲ. ಸುಪ್ತವಾಗಿ ಆದರೂ ಒಳಗೆ ಇದ್ದೇ ಇರುತ್ತದೆ ಹಾಗೆ ಅಂತ. ಇಲ್ಲದಿದ್ದರೆ ದೇವರ ಗುಣಗಳು ಕರ್ಮಗಳು ಸತ್ಯ ಅಂತ ಹೇಳುವ ವೇದವಾಕ್ಯಗಳು ಇದೆ, ಅದೆಲ್ಲವೂ ಕೂಡ ಅಪ್ರಮಾಣ ಅಂತ ಆಗಬೇಕಾದೀತು. ಅದರಿಂದ ಹಂಗೆ ಹೇಳಬಾರ್ದು. ದೇವರ ಗುಣಗಳು ಕ್ರಿಯೆಗಳು ಎಲ್ಲವೂ ಕೂಡ ಮಿಥ್ಯಾ ಅಲ್ಲ, ಭ್ರಾಂತಿ ಅಲ್ಲ, ಅದು ಸತ್ಯವೇ ಆಗಿದೆ ಅಂತ ಒಟ್ಟು. ಯದ್ವಾ ಭ್ರಾಂತಿ ಶಬ್ದೇನ ಅವಿದ್ಯಾ ಲಕ್ಷಣೀಯ. ಭ್ರಾಂತಿ ಅಂದ್ರೆ ಅವಿದ್ಯಾ ಅಂತ ಇಟ್ಕೋಬೇಕು ಅಂತ ಹೇಳ್ತಾರೆ. ಭ್ರಾಂತಿ ಅಂದ್ರೆ ಮಿಥ್ಯಾ ಅಲ್ಲ, ಅವಿದ್ಯಾ ಹಾಗೆ. ತಥಾಚ ಸೃಷ್ಟ್ಯಾದಿಕಂ ಈಶ್ವರ ಅವಿದ್ಯಾ ಕಲ್ಪಿತಂ. ಈ ಸೃಷ್ಟ್ಯಾದಿಗಳು ಏನು? ಪರಮಾತ್ಮನ ಜೊತೆಗೆ ಅವಿದ್ಯೆ ಸೇರಿಕೊಳ್ತದೆ ಹಾಗೆ. ಆ ಅವಿದ್ಯೆಯಿಂದ ಕಲ್ಪಿತವಾದದ್ದು ಹಾಗೆ. ಯಾರ ಅವಿದ್ಯೆ? ಈಶ್ವರನ ಅವಿದ್ಯೆ ಅಂತ ಹೇಳ್ತಾರೆ ನೋಡಿ. ದಾನವರು ಎಷ್ಟು ಮಟ್ಟಿಗೆ ಹೋಗಿದ್ದಾರೆ ಅಂದ್ರೆ ದೇವರಿಗೂ ಕೂಡ ಅವಿದ್ಯೆಯನ್ನ ತಂದು ಕೊಡ್ತಾರೆ. ಪರಮಾತ್ಮ ಸರ್ವಜ್ಞ, ಎಸ್ ಸರ್ವಜ್ಞ ಸ ಸರ್ವವಿತ್ ಅಂತ. ಅಂತಹ ಪರಮಾತ್ಮನಿಗೆ
ಅವಿದ್ಯೆಯ ಸಂಬಂಧ ಆಗತ್ತದೆ ಅಂತ ಹೇಳ್ತಾರೆ. ಅದರಿಂದ ದೇವರ ಈ ಸೃಷ್ಟಿ ಎಲ್ಲವೂ ಕೂಡ ಅವಿದ್ಯೆಯ ಒಂದು ಪರಿಣಾಮ, ಎಫೆಕ್ಟ್ ಆಫ್ ಇಗ್ನೋರೆನ್ಸ್ ಅಂತ ಹೇಳ್ತಾರೆ ನೋಡಿ. ಈಗ ಹಾವು, ಹಗ್ಗ ಇದೆ, ಹಗ್ಗವನ್ನು ನೋಡಿ ಹಾವು ಅಂತ ತಿಳಿತೀವಿ. ಹಗ್ಗವನ್ನು ನೋಡಿ ಹಾವು ಅಂತ ಹೇಳಿದರೆ ಅದು ಅಜ್ಞಾನದ ಪರಿಣಾಮ, ಅಜ್ಞಾನದ ಎಫೆಕ್ಟ್ ಅದು. ಅದೇ ಥರ ವಾಸ್ತವಿಕವಾಗಿ ಇಲ್ಲಿ ಜಗತ್ತು ಯಾವುದೂ ಇಲ್ಲ, ಆದರೆ ಅಜ್ಞಾನದಿಂದ ನಾವಿದನ್ನು ಜಗತ್ತು ಅಂತ ತಿಳಿದಿದ್ದೀವಿ. ಇದು ಅಜ್ಞಾನದ ಎಫೆಕ್ಟು, ಹಾಗೆ ಅಂತ ಒಟ್ಟು ಅಭಿಪ್ರಾಯ. ಆ ರೀತಿಯಾಗಿ ಯಾಕೆ ಹೇಳಬಾರ್ದು? ದೇವರ ಗುಣ ಸತ್ಯ, ದೇವರ ಕ್ರಿಯೆ ಸತ್ಯ, ಅದೆಲ್ಲ ಯಾವಾಗ ಈ ಸೃಷ್ಟಿಯಾದಿಗಳೆಲ್ಲ ಸತ್ಯ ಅಂತ ಆದರೆ, ಈ ಸೃಷ್ಟಿಯಾದಿಗಳು ದೇವರ ಅವಿದ್ಯೆಯ ಕಲ್ಪನೆ ಅಂತ ಹೇಳಿಬಿಟ್ರೆ ಜಗತ್ತು ಸುಳ್ಳು ಆಯಿತು. ದೇವರಲ್ಲಿ ಗುಣ ಒಪ್ಪಬೇಕಾಗಿಲ್ಲ, ದೇವರಲ್ಲಿ ಕ್ರಿಯೆ ಒಪ್ಪಬೇಕಾಗಿಲ್ಲ, ಅವನ ನಿರ್ಗುಣ ನಿರಾಕಾರ ಅಂತ ಹೇಳಿ ಸುಮ್ಮನೆ ಕೂಡ್ಬಹುದು. ಹಾಗೆ ಅಂತ ಆ ಒಂದು ವಿಚಾರ ಇದೆ. ಅದನ್ನು ಕೂಡ ಮೈತ್ರೇಯರು ಈ ಶ್ಲೋಕದಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಹಾಗೆ ಅಂತ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಬ್ರಹ್ಮಾಂಡ ಪುರಾಣದ ಆಧಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಅದರಿಂದ ಅವಿದ್ಯಾ ಕಲ್ಪಿತ ಅಂತ ದಾನವರು ಹೇಳ್ತಾರೆ ಹೊರತು ನ ಜ್ಞಾನಿನಃ, ಜ್ಞಾನಿಗಳು ಆ ರೀತಿಯಾಗಿ ಹೇಳೋದಿಲ್ಲ. ಅದರಿಂದ ಸರ್ವಜ್ಞಸ್ಯ ಈಶ್ವರಸ್ಯ ಭ್ರಾಂತ್ಯ ಅವಿದ್ಯಾ ಸಂಬಂಧ ಕದಾಪಿ ನ ಇತಿ ಯೋಜ್ಯಂ. ಪರಮಾತ್ಮನಿಗೆ ಅವಿದ್ಯೆಯ ಸಂಬಂಧ ಎಂದಿಗೂ ಕೂಡ ಯುಕ್ತವಲ್ಲ. ಹಾಗೆ ಎಂದಿಗೂ ಕೂಡ ನಾವು ಆ ಸಂಬಂಧವನ್ನು ಮಾಡಬಾರ್ದು. ದೇವರು ಪ್ಲಸ್ ಅಜ್ಞಾನ ಒಟ್ಟಿಗೆ ಇರೋದೇ ಇಲ್ಲ. ದೇವರು ಪ್ಲಸ್ ಅಜ್ಞಾನ ಇರೋದೇ ಇಲ್ಲ ಅಂತ ಒಟ್ಟು ಅಂದರೆ ದೇವರಲ್ಲಿ ಅಜ್ಞಾನ ಇರೋದಿಲ್ಲ ಅಂತ ಅರ್ಥ. ಅನೇನ ಅಸ್ರಾಕ್ಷೀತ್ ಭಗವಾನ್ ಇತ್ಯದ ದುಕ್ತಾರ್ಥಂ ನನು ಈಶ್ವರಸ್ಯ ಪ್ರಾಕೃತಬಂಧಾಭಾವೇ ದೇಹಬಂಧ ರೂಪ ಸಂಸಾರ ಕಸ್ಯ ಭವತಿ. ಸರಿ, ದೇವರಿಗೆ ಎಲ್ಲ ಇಲ್ಲ ಅಂತ ಹೇಳಿಬಿಟ್ರಿ. ದೇವರ ಗುಣಗಳು ಸತ್ಯ, ದೇವರ ಕ್ರಿಯೆಗಳು ಸತ್ಯ, ಸೃಷ್ಟಿಯಾದಿಗಳು ಸತ್ಯ. ಹಾಗಿದ್ರೆ ಈ ಸಂಸಾರ ಯಾರಿಗೆ? ಮತ್ತೆ ದೇವರಿಗೆ ಇಲ್ಲ ಅಂತ ಆಯ್ತು, ಹಂಗಂದ್ರೆ ಯಾರಿಗೆ ಅಂತ ಪ್ರಶ್ನೆ. ಅದಕ್ಕೆ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಜೀವಸ್ಯ ಇತಿ ಚೇತ್, ಜೀವನಿಗೆ ಈ ಸಂಸಾರ ಹಾಗೆ ಅಂತ ಹೇಳಿದರೆ ಚಿನ್ಮಾತ್ರ ಸ್ವಭಾವಸ್ಯ, ಆ ಜೀವನಾದರೂ ಏನಾಗಿದ್ದಾನೆ? ಜ್ಞಾನಮಯ ಆಗಿದ್ದಾನೆ. ಜ್ಞಾನ ಸ್ವರೂಪನಾದ ಅವನಿಗೆ ಈ ದೇಹ ಸಂಬಂಧ ಯಾವ ಕಾರಣದಿಂದ ಕೂಡುತ್ತದೆ? ಹಾಗೆಂದ್ರೆ ಭ್ರಾಂತ್ಯ ಜೀವಸ್ಯ ಸಂಸಾರ. ನೋಡಿ, ಇದು ಬ್ರಹ್ಮಾಂಡ ಪುರಾಣದ ಮಾತು. ಜೀವನಿಗೆ ಸಂಸಾರ ಯಾವುದರಿಂದ? ಭ್ರಾಂತಿಯಿಂದ, ಅಂದ್ರೆ ಪರಮಾತ್ಮನ ಸರಿಯಾಗಿ ತಿಳಿಯದೇ ಇರುವುದರಿಂದ ಅಂತ ಅರ್ಥ. ಭ್ರಾಂತಿಯ ಕಾರಣಭೂತೆಯ ಸಂಸಾರ ಸತ್ಯ ಏವ. ಭ್ರಾಂತಿಯಿಂದ ನಮಗೆ ಬಂದಿರತಕ್ಕ ಈ ಸಂಸಾರ ಸತ್ಯವೇ ಆಗಿದೆ ಹೊರತು ಇದು ಮಿಥ್ಯ ಆಗಿಲ್ಲ ಅಂತ ಅದನ್ನು ಇಟ್ಕೋಬೇಕು. ಅನೇನ ಯಥಾರ್ಥೇನ ವಿನಾ ಇತ್ಯೇತದ್ ಉಕ್ತ ತಾತ್ಪರ್ಯಂ. ಅದರಿಂದ ಸಂಸಾರ ಸತ್ಯ ಅಂತ ಆಯಿತು, ಜೀವನಿಗೆ ಆ ದುಃಖ ಅದು ಕೂಡ ಸತ್ಯ ಅಂತ ಆಯಿತು. ನಿವೃತ್ತಿ ಹೇಗೆ? ಹಾಗೆ ಅಂದ್ರೆ ಸಂಸಾರಸ್ಯ ಈಶಜ್ಞಾನಾತ್ ವಿಲಯ ಇತ್ಯತಃ ಭ್ರಾಂತಿರಿತಿ. ಭ್ರಾಂತ್ಯ ಜೀವಸ್ಯ ಸಂಸಾರ ಈಶಜ್ಞಾನಾತ್ ವಿಲೀಯತೆ. ಭ್ರಾಂತಿರ್ ದೇಹಾದ್ಯಭಿಮತಿ ಈಶಜ್ಞಾನಾದ್ ವಿನಶ್ಯತಿ. ನೋಡಿ, ನಮಗೆ ಈ ಶರೀರದ ಮೇಲೆ ಅಭಿಮಾನ, ನಮ್ಮ ಸುತ್ತಮುತ್ತ ಇರುವ ಜನರ ಮೇಲೆ ಅಭಿಮಾನ, ಆ ಅಭಿಮಾನದಿಂದಲೇ ನಮಗೆ ಭ್ರಾಂತಿ, ಅದರಿಂದಲೇ ನಾವು ಈ ಸಂಸಾರದಲ್ಲಿ ಇದ್ದೀವಿ. ಅದು ಮತ್ತೆ ಪರಿಹಾರ ಆಗೋದು ಹೇಗೆ? ಹಾಗೆ ಅಂದರೆ ಸುತ್ತಮುತ್ತ ಇರುವವರು ಅವರು ಬರೀ ಜೀವರು ಮಾತ್ರ ಅಲ್ಲ, ಅಲ್ಲಿ ಪರಮಾತ್ಮನೂ ಇದ್ದಾನೆ. ಹಾಗೆ ಅಂತ ಈಶಜ್ಞಾನದಿಂದ ಈ ಒಂದು ಅಜ್ಞಾನ ನಾಶವಾಗುತ್ತದೆ, ನಾನು ನನ್ನದು ಎನ್ನುವುದು ನಾಶವಾಗುತ್ತದೆ. ಆಗ ಪರಮಾತ್ಮನ ಚಿಂತನೆ ಸದಾ ಬರುತ್ತದೆ. ಅದರಿಂದ ಅವನು ಬಿಡುಗಡೆಯನ್ನ ಹೊಂದುತ್ತಾನೆ, ಸಂಸಾರದಿಂದ ಮೋಕ್ಷವನ್ನು ಪಡೆಯುತ್ತಾನೆ ಅಂತ ಒಟ್ಟು. ತಸ್ಯಾಶ್ಚ ಅನಿವೃತ್ತೌ ಕಥಂ ಸಂಸಾರಸ್ಯ ಈಶಜ್ಞಾನ ವಿಲಯ ಇತ್ಯತಃ ಭ್ರಾಂತಿರಿತಿ. ದೇಹಾದ್ಯಭಿಮತಿ ದೇಹಾದೋ ಮಮ ಇದಂ ಇತಿ ಸ್ವಾತಂತ್ರ್ಯ ಅಭಿಮಾನ.
ಈ ಶರೀರಾದಿಗಳಲ್ಲಿ ನಮಗೇನಿದೆ, ಇದು ನನ್ನದು ಎಂಬ ಒಂದು ಅಭಿಮಾನ ಇದೆ. ಆ ಸ್ವಾತಂತ್ರ್ಯ ಅಭಿಮಾನ ಇದೆ. ಅತಃ ಪ್ರಾಕೃತ ಜ್ಞಾನಾತ್ ಈಶ ಜ್ಞಾನಾತ್ ಇತ್ಯರ್ಥ. ಅದರಿಂದ ಈ ಪ್ರಕೃತಿಯ ಸರಿಯಾದ ಜ್ಞಾನ, ಇದೆಲ್ಲವೂ ಕೂಡ ಪ್ರಕೃತಿಯ ಅಧೀನದಿಂದ ಪರಮಾತ್ಮ ಮಾಡ್ತಾನೆ, ಪರಮಾತ್ಮನೇ ಮಾಡಿಸೋದು, ಅವನೇ ಸ್ವತಂತ್ರ ಕರ್ತ ಅಂತ ಪರಮಾತ್ಮನ ಜ್ಞಾನದಿಂದ ಇದು ನಾಶವಾಗುತ್ತದೆ. ಕ್ವಚಿತ್ ಈಶ ಜ್ಞಾನ ಇತ್ಯೇವ ಪಾಠ. ತಥಾಚ ಕಾರಣೀಭೂತ ಭ್ರಾಂತಿ ನಾಶ. ಸಂಸಾರಕ್ಕೆ ಕಾರಣ ಯಾವುದು? ಭ್ರಾಂತಿ. ಪರಮಾತ್ಮನ ತತ್ವಜ್ಞಾನದಿಂದ ಏನಾಗ್ತದೆ? ಆ ಭ್ರಾಂತಿ ನಾಶವಾಗುತ್ತದೆ. ತತ್ಕಾರ್ಯಸ್ಯ, ಭ್ರಾಂತಿ ನಾಶ ಆದರೆ ಭ್ರಾಂತಿಯ ಎಫೆಕ್ಟ್ ಯಾವುದು? ಸಂಸಾರ. ಆ ಸಂಸಾರವೂ ಕೂಡ ಹೋಗುತ್ತದೆ. ಅದರಿಂದ ಭಗವತ್ ಪ್ರಸಾದೇನ ಇತಿ ಭಾವ. ಪರಮಾತ್ಮನ ಪ್ರಸಾದದಿಂದ ನಮಗೆ ಭ್ರಾಂತಿಯು ನಾಶವಾಗುತ್ತದೆ. ಆ ಭ್ರಾಂತಿಯ ಮಗು ಯಾವುದು? ಈ ಸಂಸಾರ. ಆ ಭ್ರಾಂತಿಯ ಮಗುವು ನಾಶ. ತಾಯಿ ಹೋದರೆ ಮಕ್ಕಳು ಹೋದಂಗೆ ಆ ಥರ. ಭ್ರಾಂತಿ ಹೋದ ಮೇಲೆ ಸಂಸಾರವು ಹೋಗ್ತದೆ. ಅದಕ್ಕೇನು ಕಾರಣ? ಪರಮಾತ್ಮನ ಭಕ್ತಿ, ಅವನ ಪ್ರಸಾದ. ಹಾಗೆ ಅನೇನ ಸವೈ ನಿವೃತ್ತಿ ಧರ್ಮೇನ ಇತ್ಯಾದಿ ಉಕ್ತ ತಾತ್ಪರ್ಯಂ. ಅದರಿಂದ ಒಟ್ಟು ಈ ಶ್ಲೋಕದ ತಾತ್ಪರ್ಯ ಏನೆಂಬ ಅದನ್ನು ಆಚಾರ್ಯರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಿವೃತ್ತ ಧರ್ಮದಿಂದ, ನಮ್ಮ ವರ್ಣಾಶ್ರಮ ವಿಹಿತ ಕರ್ಮಗಳಿಂದ, ಪರಮಾತ್ಮನ ಪೂಜಾರೂಪವಾಗಿ ಫಲಾಪೇಕ್ಷೆ ಇಲ್ಲದೆ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡತಕ್ಕ ಕರ್ಮಗಳಿಂದ ನಮಗೆ ಮೋಕ್ಷ ಇದೆಯೇ ಹೊರತು ಮಿಥ್ಯಾ, ಸುಳ್ಳು ಅಂತ ಹೇಳಿ ಅದು ಸರಿಯಾದ ಅರ್ಥ ತಿಳ್ಕೊಳ್ಳದೆ ನಾವು ಹೆಜ್ಜೆ ಇಟ್ಟರೆ ತಮಸ್ಸಿಗೆ ಸಾಧನ ಆಗುತ್ತದೆ ಅಂತ ಒಟ್ಟು ವಿಚಾರ ಇದೆ. ಮುಂದಿನ ವಿಚಾರ ನಾಳೆ ಮತ್ತೆ ಸೇರಿದಾಗ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣುರಮೆ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.